ಎಪಿಎಂಸಿ ತರಕಾರಿ ಮಾರುಕಟ್ಟೆಯ ನಾನಾ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲ. ಎಪಿಎಂಸಿ ಅಧಿಕಾರಿಗಳ ಮೇಲೆ ಸುಮೋಟೋ ಕೇಸ್ ದಾಖಲಿಸಲು ಸೂಚನೆ ನೀಡಲಾಯಿತು. ಎಪಿಎಂಸಿ ತರಕಾರಿ ಮಾರುಕಟ್ಟೆಯಿಂದ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿದ ಲೋಕಾಯುಕ್ತರು, ಉಪ ಲೋಕಾಯುಕ್ತರಾದ ಬಿ. ವೀರಪ್ಪ ಅವರಿಂದ ರಾಯಚೂರಿನಲ್ಲಿ ಮಿಂಚಿನ ಕಾರ್ಯಾಚರಣೆ, 2 ಸುಮೋಟೋ ಕೇಸ್ ದಾಖಲಿಸಲು ಅಧಿಕಾರಿಗಳಿಗೆ ಸೂಚನೆ. ನ್ಯೂಸ್ ಬ್ಯೂರೋ, ಗಾರಲದಿನ್ನಿ ವೀರನಗೌಡ, ಪತ್ರಕರ್ತರು, ರಾಯಚೂರು. ನಾನು ಅವ್ರಿಗೆ ರೋಡು ವೆಹಿಕಲ್ ಹಾಕ್ತೀನಿ. ಮನೆ ಬಿದ್ದೋಗಿದೆ ಅಂದರೆ ನಾನು CM ಆದಮೇಲೆ ಎಲ್ಲ ಮನೆಗಳು ಮಾಡ್ತೀನಿ. ನಿಮ್ಮ MLA ಯಾರು? ನಿಮ್ಮ MLA ಅವ್ರಿಗೆ ಹೇಳ್ಬೇಕು ನೀವು. ನೋಡಿ, ಈ ಥರ ಇದೆ. ನಾನು ನಿನ್ನ ಯಾರು ತಿಳ್ಕೊಂಡಿದ್ಯಾ? ನಾನು ಯಾರು ಅಂತ ಗೊತ್ತಾ ನಿನಗೆ? ಅಮ್ಮ, ನಾನು ಉಪಲೋಕಾಯುಕ್ತ ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನೋಡಕ್ ಬಂದಿದ್ದೀನಿ. ನಿಮ್ಗೆ ಮನೆ ಇಲ್ಲ, ಮಠ ಇಲ್ಲ ಅಂದ್ರೆ ಅದು ಒಂದು ನಿಮಿಷ ಕೇಳು. ನಿನ್ ಗಂಡ ಒಳಗೆ ಬರ್ತಾ ಮಾತಾಡ್ತೀನಿ, ಕೇಳು ಸ್ವಲ್ಪ. ಅದೆಲ್ಲ ಇಲ್ಲ ಅಂದ್ರೆ ನಿಮ್ಮ MLA ಹೇಳ್ಬೇಕು. ನಿಮ್ಮ ಕಾರ್ಪೊರೇಟಿವ್ ಇಲ್ವೇನ್ರಿ? ಕಾರ್ಪೊರೇಷನ್ ಅವ್ರು ಹೇಳ್ಬೇಕು. ಅವ್ರು ಯಾರೋ ಕಾರ್ಪೊರೇಟ್ ಕರೀರಿ, ಏರಿಯಾ ಕಾರ್ಪೊರೇಟರ್. ಸರ್ ನಿಮಿಷ ಇರೋ. ಅವ್ರ ನಂಬರ್ ಇಲ್ಲ. ಎಪಿಎಂಸಿನ ಕೊಡ್ಬೇಕು, ಅವ್ರು ಕೊಡೋಕ್ ತಯಾರಿಲ್ಲ. ಹೇಳಿ ಕೇಳಿ ಕನ್ನಡ ಸ್ಪೀಕ್ ಇನ್ ಹಿಂದಿ ಮಾತಾಡ್ತಾರೆ. ಎಲ್ಲ ಗುಟ್ಕಾ ತಿನ್ಬೇಡ್ರು. क्या बोल रहे साहब? सुनो, आज से गुटखा नहीं खाना. बंद करो. आपके लिए और आपके सेहत के लिए और अपने गरीब बच्चों के लिए सब ठीक. साहब हम भी ख्याल रखेंगे. ನಿಮ್ದು ಒಂದೊಂದು ಎಂಟು ನಿಮ್ದು 7 ಬೇರೆ ಎಲ್ಲರೂ ಎಲ್ಲ ಹಂಗೆ ಕಟ್ಟಿಪ್ಪ. ಅದು ಊಟ ಮಾಡಿ ಪ್ರಾಣಿಗಳ ಥರ ಮಾಡೋದಿಲ್ಲ ಅವರು. ಮತ್ತೆ ನಿಮ್ಮನ್ನು ಒಳಗಡೆ ಹಾಕ್ತಾರೆ. ಅದು ಆಗಬಾರ್ದು ಅಂದರೆ ಬಂದ ತಕ್ಷಣ ರಿಜಿಸ್ಟರ್ ಮಾಡಿ ಅವ್ರಿಗೆ ಹೇಳ್ಬೇಕು. ರಿಜಿಸ್ಟರ್ ಮಾಡಿಬಿಟ್ಟು ಅವ್ನ ಫೋಟೋ ಗಿಟ್ಟ ಎಲ್ಲ ತೊಗೊಂಡು, ಐಡೆಂಟಿ ಕಾರ್ಡ್ ತೊಗೊಂಡು, ಆಧಾರ್ ಕಾರ್ಡ್ ತೊಗೊಂಡು ಅವ್ರು ಇನ್ಶೂರೆನ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಅವ್ರಿಗೂ ಅನುಕೂಲ ಆಗ್ತದೆ, ನಿಮ್ಗೆ ನಾವು ಬೆಳಗ್ಗೆ APMCಗೆ ಹೋದಾಗ 7 ಗಂಟೆಗೆ ಅಲ್ಲಿ ರೈತರ ಸಮಸ್ಯೆ ಏನು, ಕುಡಿಯೋಕ್ಕೆ ಅಲ್ಲಿ ನೀರಿಲ್ಲ, ಕುಡಿಯೋ ನೀರಿಲ್ಲ ಅಲ್ಲಿ. ಇವಾಗ ಏನೋ ರೆಡಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಕಮಿಷನ್ 8% ಕೊಡ್ತಾರೆ ರೈತರು ಹೇಳಿದ್ದಾರೆ, ದೂರ ಹೇಳಿದ್ದಾರೆ. ರೈತ ಭವನ ಇಲ್ಲ. ನಾನು DC ಹತ್ರ ಮಾತಾಡಿದ್ದೀನಿ. APMC ಅವರು ಏನು ಇವಾಗ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಐ ಆಮ್ ನಾಟ್ ಹ್ಯಾಪಿ. ನಾನು ಅಲ್ಲಿ APMC ಕೇಸ್ ಸ್ವಯಂ ಪ್ರೇರಿತ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆ ಪಕ್ಕದಲ್ಲಿ ಒಂದು ಹಳ್ಳಿ ಯಾವುದದು, ಚಿಕ್ಕಸುಗೂರು ಅಂತೇಳಿ, ರೋಡ್ ಇಲ್ಲ. ಆ ಊರಲ್ಲಿ ಮಕ್ಕಳು ಆಚೆ ಹೋಗೋಕ್ಕಾಗಲ್ಲ. ನಾನು DC ಸಾಹೇಬ್ರಿಗೆ ಹೇಳಿದ್ದೀನಿ ಇವಾಗಲೇ, ರೋಡ್ ಇವತ್ತು ನಾಳೆನ ಶುರು ಮಾಡ್ತಾ ಅಂತ ಹೇಳಿದ್ದಾರೆ. ಆ ಮಕ್ಕಳಿಗೆ, ಅಮಾಲಿ ಮಕ್ಕಳಿಗೆ ಆಚೆ ಹೋಗೋಕ್ಕೆ ಅವಕಾಶ ಇಲ್ಲ, ನಡ್ಕೊಳ್ಳೋ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಕ್ಲೀನ್ ಮಾಡಿ ಅವರೇನೋ APMC ಅವರು 18 ಕೋಟಿ ಚೆಸ್ ಬರುತ್ತಂತೆ ಪರ್ ಇಯರು, ಅವ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ CEO ಅಲ್ಲ, ಚೀಫ್ ಸೆಕ್ರೆಟರಿ, ನಮ್ಮ ಚೀಫ್ ಆಫೀಸರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸಹ ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಅದು ಬಂದಾದಮೇಲೆ ನಿಮ್ಮ ಯಾವುದಾದ್ರು ಫ್ಯಾಕ್ಟ್ರಿ ಚಿಕ್ಕಸೂರು ಇಂಡಸ್ಟ್ರಿಯಲ್ ಏರಿಯಾಗೆ ಹೋದಾಗ ನಾವು ಅಲ್ಲೇ ನೋಡ್ತಾ ಇದ್ವಿ, ಕೆಮಿಕಲ್ ಎಲ್ಲ ರೋಡ್ಗೆಲ್ಲ ಬಂದು ಒಂದು ಹಳ್ಳಕ್ಕೆ ಹೋಗಿ ನಿಮ್ಮ ಪ್ರೆಸ್ ಅವರು ಹೇಳಿದ್ರು ನಮಗೆ. ಅದನ್ನು ನೋಡಿದಾಗ ನಾನು ಹೋಗಿ ಆ ಗಲೀಜೆಲ್ಲ ಕೆರೆಗೆ ಹೋಗುತ್ತಂತೆ. ಆ ಕೆರೆಗೆ ಹೋದರೆ ಎಷ್ಟು ತೊಂದರೆ ಆಗುತ್ತೆ ಗಲೀಜು ನೀರು ಅಂತ ಹೇಳ್ಬಿಟ್ಟು ನಾನು ಇವತ್ತು ಬೆಳಗ್ಗೆ ನಮ್ಮ ಯೂನಿವರ್ಸಿಟಿಯಲ್ಲಿ ಲ್ಯಾಬ್ಗೆ ಹೋಗಿದ್ದೆ. ಅವ್ರಿಗೆ ಹೇಳಿದ್ದೀನಿ, ಹೋಗಿ ಅದೆಲ್ಲ ಚೆಕ್ ಮಾಡಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಹೋಗಿ ಅದೆಲ್ಲ ಚೆಕ್ ಮಾಡ್ಕೊಂಡ್ಬಂದು
ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀನಿ. ಆ ರಿಪೋರ್ಟ್ ಕೊಡ್ತಾರೆ. ಇವಾಗ ಇಲ್ಲಿ ಆಸ್ಪತ್ರೆ ನಾನು ನಿಮ್ಮ ಜೊತೆಲಿ ಇಷ್ಟೊತ್ತು ನೋಡಿದ್ದೀನಿ, ಸ್ವಲ್ಪ ಕ್ಲೀನ್ನೆಸ್ ಇಲ್ಲ, ಬಾತ್ರೂಮ್ ಯಾವುದು ಕ್ಲೀನ್ ಇಲ್ಲ. ಆಮೇಲೆ ಅವರು ನಮ್ಮ ಗೀಸರು ಟ್ಯಾಪ್ಸ್ ಯಾವುದು ಕಾಣಲಿಲ್ಲ. ಅವ್ರಿಗೆ ಡಾಕ್ಟರ್ ಕೇಳಿದ್ದೀನಿ. ನಾನು ಇದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಏನಪ್ಪ ಅವ್ರಿಗೆ ಹೇಳಿದ್ದೀನಿ, ಬರೀ ನೀವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ, ಸ್ವಲ್ಪ ಹೋಗಿ ಗಲೀಜು ನೀರು ಹೋಗಿದ್ದ ಕಡೆ ಹಳ್ಳಿ ಕಡೆ ಕುಡಿತಾರೆ ಜನ, ಆ ಕೆರೆಗೆ ಹೋಗಿ ಆ ಕೆರೆಗೆ ಹೋಗಿ ಕುಡಿದ ನೀರನ್ನು ಹೋಗಿ ಚೆಕ್ ಮಾಡಬೇಕು, ನೀರು ಚೆಕ್ ಮಾಡಬೇಕು, ಮೀನು ಚೆಕ್ ಮಾಡಬೇಕು, ಅಲ್ಲಿ ಬೆಳೆದ ಆ ಕೆರೆ ನೀರು ಬೆಳೀತಾರಲ್ಲ ಆ ಬೆಳೆ ನೀರು ಚೆಕ್ ಮಾಡ್ಕೋಬೇಕು, ಕ್ರಾಪ್ ಚೆಕ್ ಮಾಡಬೇಕು. ಆಮೇಲೆ ಹಾಲು, ಆ ದನಕರುಗಳು ಮೇದಿರ್ತಾವಲ್ಲ ಹಾಲು ಚೆಕ್ ಮಾಡಬೇಕು. 4-5 ವರ್ಷ ಹುಟ್ಟಿದಂಥ ಮಕ್ಕಳು ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತ ಚೆಕ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ನಾನು ತಗೊಂತೀನಪ್ಪ, ನಾನು ತಗೊಂತೀನಿ. ಇವಾಗ ನಾನು ಮಾಡ್ತಾ ಇದ್ದೀನಿ. ಆ ಅಮ್ಮ ಬಂದಿದ್ಲು ಬೆಳಗ್ಗೆ, ಶಿವದ ಆನ್ಸರ್ ಇಲ್ಲ, ಆ ಅಮ್ಮ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ನಾನು ಹೋಗಿ ನೋಡ್ಕೊಂಡು ಬನ್ನಿ. ಗ್ರಾಮ ಪಂಚಾಯತಿಯು ಇಒ ಗ್ರಾಮ ಪಂಚಾಯತಿ ಅವ್ರು 3 ಜನ ಕಳಿಸಿದ್ದೀನಿ. ನಾನು ರಿಪೋರ್ಟ್ ಕೊಡಿ ಸಾಯಂಕಾಲ ಅಂತ ನೋಡೋಣ. ಥ್ಯಾಂಕ್ ಯು. ಇದಲ್ಲ ಒಂದು 60-70 ಜನ ಮಕ್ಕಳು ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿದೆ. ಬೇರೆದು ಐ ಆಮ್ ನಾಟ್ ಹ್ಯಾಪಿ. ನಾನು ಕೇಸ್ ಕೆಲವೊಂದು ಕಡೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಕುಡಿಯೋ ನೀರು ಎಲ್ಲ ಕಡೆ ಇದೆ ಅಂತಾರೆ, ಕೆಲವು ಕಾಣಿಸ್ತು ಕೆಲವು ಕಾಣ್ತಾ ಇಲ್ಲ, ಗಲೀಜಿದೆ. ಆ ಬಾತ್ರೂಮ್ಗಳಂತೂ ಗಲೀಜು. ನೀವು ನೋಡಿದ್ರಲ್ಲ, ಅದು ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ಐ ಆಮ್ ನಾಟ್ ಹ್ಯಾಪಿ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿಯಾಗಿ, ಅಲ್ಲಿ ಬೇಕಾದ ದುಡ್ಡು ಬರುತ್ತಂತೆ. 18 ಕೋಟಿ ಬರುತ್ತೆ APMCಯಲ್ಲಿ. ಏನು ಮಾಡ್ತಾರೆ ಇವರು ರೈತರಿಗೆ, ಜನಗಳಿಗೆ ಏನು ಮಾಡ್ತಾ ಇದ್ದಾರೆ? ಅದೆಲ್ಲ ನಾನು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ಸುಮಾರು ಮಾಡ್ತೀನಿ. ಕೇಸ್ ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ಅದೆಲ್ಲ ರಿಪೋರ್ಟ್ ತರಿಸ್ಕೊತೀನಿ. ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಯಾವ ಅಧಿಕಾರಿಗಳಿದೆ ಅವ್ರ ಮೇಲೆ ಎಲ್ಲರ ಮೇಲೆ ಆಕ್ಷನ್ ತಗೋತೀನಿ. ಇವಾಗ ಬೆಳಗ್ಗಿಂದ ಬಂದಿರೋದು ಇದೊಂದಿದೆ, APMC ಒಂದಿದೆ, ಎಲ್ಲದು ಒಂದಿದೆ, ಎನ್ವೈರನ್ಮೆಂಟ್ ಆಫೀಸರ್ 4, 5 ಇದ್ದ 5 ಒಬ್ಬೊಬ್ಬರು ಕೇಳ್ರ. ಸುಮಾರು ವರ್ಷಗಳಿಂದಲೂ ಕೂಡ ಅಲ್ಲಿರ್ತಕ್ಕಂಥ ಕೆಮಿಕಲ್ ಫ್ಯಾಕ್ಟರಿ ಇರ್ಬೋದು, ರೈಸ್ ಮಿಲ್ ನೀವು ಯಾರು ಹೇಳಲ್ವಲ್ಲ, RTPS YTPS ನಿನ್ನ ಹೆಸರೇನು ಸ್ವಲ್ಪ ಇರಮ್ಮ. ಇವಾಗ ಒಂದು ಕೆಲಸ ನೋಡ್ರಿ, ನೀವು ಎಲ್ಲೆಲ್ಲಿ ನಿಮ್ಮ ಪ್ರೆಸ್ ಸ್ಟೇಟ್ಮೆಂಟ್ಗಳು ಬಂದಿದೆಯೋ, ನಾನು ಮೊನ್ನೆ ಒಂದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಅವನು ಎಲ್ಲ ಬಿಹಾರದಿಂದ ಬಂದು ಸತ್ತೋದ, ಅವ್ನಿಗೆ ಯಾರು ಕೇಳೋ ಗೊತ್ತಿಲ್ಲ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ರು. ಪೇಪರ್ ಪ್ರಜಾವಾಣಿ ಪೇಪರ್ ಬಂದು ನೋಡಿ ಅದನ್ನು ಸುಮಾಟ ತಗೊಂಡು ಅವನಿಗೆ ಇವಾಗ 10 ಲಕ್ಷ ದುಡ್ಡು ಕೊಡಿಸಿದ್ದೀನಿ ಅವ್ರ ಫ್ಯಾಮಿಲಿಗೆ. ಆ ಅಮ್ಮನಿಗೆ ಔಟ್ಸೋರ್ಸಲ್ಲಿ ಕೆಲಸ ಕೊಡ್ಸಿದ್ದೀನಿ, ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ದೀನಿ. ಎಲ್ಲೆಲ್ಲಿ ನಿಮ್ಮಲ್ಲಿ ಆ ಥರ ನಮಗೆ ನಮ್ಮ ನೋಟಿಸ್ ಬಂದರೆ ಇಲ್ಲಿ ಲೋಕಲ್ ಹಾಕಿರ್ತೀರಿ, ನಮ್ಮವ್ರು ಕೊಟ್ಟಿರೋಲ್ಲ. ಯಾವಾಗ ಬಂದರೆ ನಮಗೆ ನಾನು ಅದು ಕಾನೂನು ಪ್ರಕಾರ ಆಕ್ಷನ್ ತಗೋತೀನಿ. ಅಲ್ಲಿ APMCಯಲ್ಲಿ 2900 ಅಮಾಲ್ರಿದ್ದಾರೆ, 1800 ಮಾತ್ರ ರಿಜಿಸ್ಟರ್ ಆಗಿದೆ. ಅವ್ರಿಗೆಲ್ಲ ಓನರ್ಗೆ ಹೇಳಿದ್ದೀನಿ, ಕಂಪಲ್ಸರಿ ಯಾರೇ ಅಮಾಲ್ಗಳು ಬಂದರೂ ಅವ್ರು ರಿಜಿಸ್ಟರ್ ಮಾಡ್ಕೋಬೇಕು. ಅವ್ರಿಗೆ